ತೆಲಂಗಾಣದ ಸೂರ್ಯಾಪೇಟ್ ಬಳಿ ಭೀಕರ ಅಪಘಾತ, 6 ಮಂದಿ ಸಾವು. ಬೆಳ್ಳಂಬೆಳಗ್ಗೆ ಖಾಸಗಿ ಬಸ್ ಹಾಗೂ ಲಾರಿ ನಡುವೆ ನಡೆದ ಭೀಕರ ಅಪಘಾತ. ಹೈದರಾಬಾದ್ನಿಂದ ಏಲೂರಿಗೆ ತೆರಳುತ್ತಾ ಇದ್ದ ಖಾಸಗಿ ಟ್ರಾವೆಲ್ಸ್ ಬಸ್ ಕಬ್ಬಿಣವನ್ನ ಸಾಗಿಸ್ತಾ ಇದ್ದ ಕಂಟೈನರ್ ಲಾರಿಗೆ ಡಿಕ್ಕಿ. ಹೈದರಾಬಾದ್ ವಿಜಯವಾಡ ರಾಷ್ಟ್ರೀಯ ಹೆದ್ದಾರಿಯ ತೆಲಂಗಾಣದ ಸೂರ್ಯಾಪೇಟೆಯ ಬಳಿ ಖಾಸಗಿ ಬಸ್ ಹಾಗೂ ಕಬ್ಬಿಣವನ್ನ ಸಾಗಿಸ್ತಾ ಇದ್ದ ಕಂಟೈನರ್ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿತ್ತು. ಸ್ಥಳದಲ್ಲೇ 6 ಮಂದಿ ದಾರುಣವಾಗಿ ಮೃತರಾಗಿದ್ದು, ಸುಮಾರು 20 ಮಂದಿಗೆ ಗಂಭೀರವಾಗಿ ಗಾಯವಾಗಿದೆ. ಇನ್ನು ಹೈದರಾಬಾದ್ನಿಂದ ಏಲೂರಿಗೆ ತೆರಳುತ್ತಾ ಇದ್ದ ಖಾಸಗಿ ಟ್ರಾವೆಲ್ಸ್ ಬಸ್ ತೆಲಂಗಾಣದ ಸೂರ್ಯಾಪೇಟ್ ಜಿಲ್ಲೆಯ ಕೋಡಾಡ್ ತಾಲೂಕಿನ ದ್ವಾರಕುಂಟ ಬಳಿ ಕಬ್ಬಿಣವನ್ನ ಸಾಗಿಸ್ತಾ ಇದ್ದ ಕಂಟೈನರ್ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅನಾಹುತ ಸಂಭವಿಸಿದೆ ಎನ್ನಲಾಗಿದೆ. ಕಂಟೈನರ್ನಲ್ಲಿದ್ದ ಕಬ್ಬಿಣದ ಸರಳುಗಳು ಬಸ್ಗೆ ನುಗ್ಗಿದ ಪರಿಣಾಮ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಪಘಾತದ ಸಮಯದಲ್ಲಿ ಒಟ್ಟು 43 ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು ಎನ್ನಲಾಗಿದೆ. ಗಾಯಾಳು ಪ್ರಯಾಣಿಕರನ್ನ ತಕ್ಷಣ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಲಾಗಿದೆ. ಮೃತರ ಶವಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಶವಾಗಾರಕ್ಕೆ ಕಳುಹಿಸಲಾಗಿದೆ. ಸದ್ಯ ಘಟನಾ ಸ್ಥಳಕ್ಕೆ ಧಾವಿಸಿರುವ ಸ್ಥಳೀಯ ಪೊಲೀಸರು ಘಟನೆಯನ್ನ ಪರಿಶೀಲಿಸಿದ್ದಾರೆ. ಅಪಘಾತಕ್ಕೆ ನಿಖರ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚುತ್ತಿದ್ದಾರೆ. అన్నారు జరగన కొంచెం అటు జరుగు. బస్సు